ಜೈ ಕರ್ನಾಟಕ ಜೈ ಕನ್ನಡ ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯ. ಇವತ್ತು ನಮ್ಮ ಏರಿಯಾದಾಗ ಹನುಮ ಜಯಂತಿ ರಥೋತ್ಸವ ಐತಿ. ಬರೀ ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಮತ್ತು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ಪೂಜೆ ಯಾವ ಥರ ಮಾಡಿದ್ರೆ ಇಲ್ಲ ಬೇರೆ ಕಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಅಲ್ಲಿ ಹೋಗೋಣ ಅಂತ ಭಾಳ ಸಾತ ಬ್ಲಾಗ್ ಹಾಕಿದ ಅನ್ಕೊಂತೇನೆ ರೀ. ಕಾರಣಾಂತರಗಳಿಂದ ಆಗೋಕ್ಕಾಗಿಲ್ಲ. ಈಗ ನಾನು ಬೇರೆದಿನ ಹಿಂಗೆ ರೆಡಿ ಆಗಿಕೊಂಡೆ ನೋಡ್ರಿ. ಈಗ ಟೈಮ್ ಆಲ್ರೆಡಿ ಆ್ಯಕ್ಚುಲಿ ಭಾಳ ಐತಿ, ಜಲ್ದಿನೇ ಹೋಗ್ಬೇಕಿತ್ತು. ಸ್ವಲ್ಪ ಕೆಲಸ ಇರೋ ಕಾರಣ ಲೇಟಾಗಿ ಹೋಗಂಗಾತ. ಬರ್ರಿ ಹೋಗೋಣಂತ. ಆ್ಯಕ್ಚುಲಿ ಈಗ ಫಸ್ಟ್ ಹೊಟ್ಟಿದ್ದೆ ಇಲ್ಲೇ ನಮ್ಮ ಮನೆ ಕಡೆ ರೀ. ಇಲ್ಲೇ ಹನುಮಂತ ದೇವ್ರ ಗುಡಿ ಐತಿ, ಇಲ್ಲೇ ಗುಪ್ಪದಾಗ ಲೋಕಿನಿ. ಅಲ್ಲಿಂದ ನೆಕ್ಸ್ಟ್ ನಾಕ್ಷೇಡ್ ಗುಪ್ಪ ಹೋಗೋಣಂತ. ಇಲ್ಲೂ ತೇರು ಹಿಡಿತಾರೆ, ಅಲ್ಲೂ ತೇರು ಹಿಡಿತಾರೆ. ಬರ್ರಿ ನಿಮ್ಗೆ ಎರಡು ತೋರಿಸ್ತೇನಂತ. ಫಸ್ಟ್ ಈಗ ಹೋಗಿ ಯಾವ ಥರ ಪೂಜೆ ಮಾಡಿ ಯಾವ ಥರ ರೆಡಿ ಮಾಡ್ರೆ ಅಂತ ತೋರಿಸ್ತೇನೆ ನಿಮಗೆ. ಇದೇನು ನೋಡತ್ರಿ, ಸಂಡಲ್ಗತ್ತೈತೆ ಈ ಟೈಪ್ ಚಕ್ಡಿ ಮ್ಯಾಗ ತೊಗೊಂಡು ಹೋಗ್ತಾರೆ. ಪಲ್ಲಕ್ಕಿ ತೊಗೊಂಡೋಗಿ ಈ ಟೈಪ್ ಮೆರವಣಿಗೆ ಮಾಡ್ಕೊಂಬರ್ತಾರೆ ಊರೆಲ್ಲ. ಮತ್ತೀಗ ಇದು ಎಲ್ಲಿ ಬರ್ತೈತಪ್ಪ ನಮ್ಮ ಏರಿಯಾದಾಗ ಹನುಮಂತವ್ರ ಗುಡಿ ಅಂದ್ರೆ ಇಲ್ಲಿ ಮೇಲ್ಗಡೆ ಓಣಿ ಅಂತ ಐತ್ರಿ, ಅಲ್ಲಿ ಬರ್ತೈತಿ ಗೋಪದಾಗ. ಈಗ ನೋಡ್ರಿ ಇಲ್ಲಿ ಅದು ಗುಡಿ ಒಳಗೆ ದರ್ಶನಕ್ಕೆ ಬಂದೇನಿ. ನೋಡ್ತಿರ್ಬೋದು ಇಲ್ಲಿ ತೊಟ್ಟೆಲ್ಲ ಅದು ಯಾವ ಥರ ಮಾಡಿದಾರೆ ಹನುಮಂತ ದೇವ್ರದ್ದು. ಇಲ್ಲಿ ಒಳಗೆ ಹೋಗೋಣಂತ. ನೋಡ್ರಿ ತಯಾರಿ ಇನ್ನೂ ರೆಡಿ ಮಾಡ್ತಾರೆ. ಇನ್ಮ್ಯಾಗ ಸಂಜೆ ಮ್ಯಾಗ ಮಧ್ಯಾಹ್ನ ರೆಡಿ ಮಾಡ್ತಾರೆ. ಈಗ ಮುಂಚೆ ಆಟಾಡೋ ಭಾಳ ಜೋಕಾಲಿ ಭಾಳ ಬರ್ತಿದ್ದ. ಜೋಕಾಲಿ ಇಲ್ಲೇ ಇರ್ತಿತ್ತು, ಬಟ್ ಈ ಸಲ ಹಚ್ಚಿಲ್ಲ. ತೇರು ಇನ್ಮ್ಯಾಗ ರೆಡಿ ಮಾಡ್ತಾರೆ. ಬಟ್ ಅಂಗಡಿ ಇಲ್ಲೂ ಇನ್ನೂ ಸ್ವಲ್ಪ ಅದಾವೆ. ಇನ್ಮ್ಯಾಗ ಸಾಯಂಕಾಲ ಆದಂಗೆ ಭಾಳ ಅಂಗಡಿ ಹಚ್ತಾರೆ. ಬರ್ರಿ ಈಗ ಇಲ್ಲಿ ದರ್ಶನ ಆತ ನಮ್ಮ ಗುಪ್ಪದಾಗ. ಇಲ್ಲಿಂದ ಇದಕ್ಕೆ ಹೋಗ್ಬೇಕ್ರಿ. ಇಲ್ಲೇ ನಾಶೆಟ್ ಗುಪ್ಪ ಹೋಗೋಣಂತ. ಈಗ ಎಲ್ಲೂ ದರ್ಶನ ಮಾಡ್ಕೊಂಬರೋಣಂತ. ಈ ನಡುವೆ ಭಾಳ ಗ್ಯಾಪ್ ಆಗೈತಿ. ಅಂದ್ರೆ ಕಂಟಿನ್ಯೂ ಒಂದು 4 ವಿಡಿಯೋ ಹಾಕೋದು ಮತ್ತು ಸ್ವಲ್ಪ ಗ್ಯಾಪ್ ಈ ಥರ ಆಗತೈತಿ. ಈ ಸ್ವಲ್ಪ ನಡುವೆ ಗ್ಯಾಪ್ ಸ್ವಲ್ಪ ಸ್ಟ್ರಕ್ ಆದೆ ಎಲ್ಲಿ ಅಂತ ನನಗೂ ಗೊತ್ತಾಗೋದಿಲ್ಲ ಏನೋ ಮಟ್ಟ. ಬಟ್ ಹಂಗಾಗಿ ವಿಡಿಯೋಸ್ ಹಾಕಲಿಲ್ಲ. ಬಟ್ ಈಗ ಭಾಳ ದಿನ ಆಗಿಲ್ಲ ಅನ್ಕೊಂತೇನೆ ನಾ ಗ್ಯಾಪ್. ಬಟ್ ಇವತ್ತು ಬ್ಲಾಗ್ ಹಾಕೋದೇನೆ ಹನುಮ ಜಯಂತಿ ದಿನ. ಏನೇನೋ ಅಡೆತಡೆಗಳು ಭಾಳ ಬರಾಕತ್ತಾವ. ಅವನ್ನ ಪಾರ್ ಮಾಡೋಕ್ಕೂ ಮುಂದೆ ಹೋಗೋದ ನಮ್ಮದು ಜೀವನದ ಒಂದು ದಾರಿ ಐತಿ. ಆದ ಕಾರಣ ಬ್ಲಾಗ್ ಹಾಕೋಕ್ಕಾಗಲಿಲ್ಲ ರೀ. ನಡುವೆ ಗ್ಯಾಪ್ದಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ಗ್ಯಾಪ್ ಆಗೈತಿ. ಬರ್ರಿ ಹೋಗೋಣ ಅಂತ. ಈಗ ಅಲ್ಲಿ ಇದಕ್ಕೆ ಹೊಂಟೇವಿ. ಇಲ್ಲೇ ಇದಕ್ಕೆ ಆದ್ರಿ ಮರ ಹಿಂಗೆ ಬ್ಲಾಗ್ ಮಾಡೋ ಮುಂದೆ ಪಟ್ಟಣ ಹೆಸರು ಜಾಸ್ತಿ ಆಗಂಗಿಲ್ಲ ನಮಗೆ. ನಾಕ್ಷೇಡ್ ಒಪ್ಪ ಹನುಮಪ್ಪ ದೇವ್ರಿಗೆ ಹೊಂಟೇರಿ, ಹನುಮಪ್ಪ ಗುಡಿಗೆ. ಬರ್ರಿ ಭಾಳ ದಿವಸ ಆತ. ನಾನು ಹೋಗಿದ್ದು ಲಾಸ್ಟ್ ಟೈಮ್ ಯಾವಾಗಪ್ಪ ಅಂದ್ರೆ ಸ್ವಲ್ಪ ದಿನದಿಂದ ಹೋಗಿದ್ದೆ ನಮ್ಮ ಪೆಂಟೋನ ಜೋಡಿ. ಮತ್ತು ಇವತ್ತು ಹೊಂಟೇನಿ. ನನಗೆ ಹೋಗಿದ್ದು ನೆನಪು ಬಂದ್ರೆ ಏನಪ್ಪ ಅಂದ್ರೆ ನಾನು ಗಾಡಿ ಪೂಜೆ ಅಲ್ಲೇ ಮಾಡಿಸಿದ್ದೀನಿ ತೊಗೊಂಡಾಗ. ಆ ನೆನಪದಾಗ ಅದೊಂದು ನೆನಪೈತೆ ಅಲ್ಲಿ ನಂಗೆ. ಹೊಂಟೆ ನೋಡ್ರಿ. ಈಗ ನೀವು ನಿಮ್ಮ ಊರಿನ ಜಾತ್ರೆ ಹೆಂಗೆ ಮಾಡಿದ್ರಿ ಮತ್ತು ನೀವು ಇಲ್ಲಿ ಬಂದಿದ್ರೆ ಜಾತ್ರೆಗೆ ಈ ಬ್ಲಾಗ್ ಕಮೆಂಟ್ ಮಾಡಿರಿ, ನಂಗೆ ತಿಳಿಸ್ರಿ. ಮತ್ತೆ ಇನ್ ಕೇಸ್ ಈಗ ನೀವೇನಾದ್ರೂ ನನ್ನ ಬ್ಲಾಗ್ ಒಳಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರೆ ಅದನ್ನು ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ಅದನ್ನು ಆದಷ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀರಂತ. ನೋಡ್ರಿ ಇಲ್ಲೇ ಗುಡಿ ಕಡೆ ಬಂದೇವಿ. ದಬಾಷೆ ಪಾಳೈತಿ ದರ್ಶನಕ್ಕೆ. 2 ಪಾಳೆ ಇದಾವೆ ಇಲ್ಲೆಲ್ಲ. ನೋಡ್ರಿ ಲೈಟಿಂಗ್ ಗಿಟ್ಟಿಂಗ್ ಆ ಕಡೆಲ್ಲ. ಈಗ ಈ ಸೈಡೆಲ್ಲ ಜೋಕಾಲಿ ಈ ಸೈಡ್ ಸ್ವಲ್ಪ ಅದಾವೆ. ಇಲ್ಲೂ ಮುಂಚೆ ಜಾಸ್ತಿ ಇರ್ತಿದ್ದು. ನೋಡ್ರಿ ಇಲ್ಲೇ ಫುಲ್ ಈ ಥರ ಇದು ಗುಡಿ ಫುಲ್ ರಶ್ ಐತಿ. ಈಗ ಪಾಳಚಿ ಒಂದು 60 ತಾಸಿಗೆ ಬರ್ಬೋದು ಅನ್ನೋದೊಂದು ನಂಬಿಕೆ ಐತಿ. ಬರ್ರಿ ನಾವು ಪಾಳಚೋಣ. ಇನ್ನೊಂದು ತೇರ ಫುಲ್ ಇಲ್ಲಿ ಮುಚ್ಚಿದಾರದ ಸಂಜೆಗೆ. ಆಮೇಲೆ ಮಧ್ಯಾಹ್ನ ತೆಗೆದು ಆಮೇಲೆ ಡೆಕೋರೇಷನ್ ಮಾಡ್ತಾರೆ ಅನ್ಸುತ್ತೆ. ಬರ್ರಿ ನಾವು ಪಾಳಚಿ ಹೋಗೋಣ ಅಂತ. ಒಳಗೆ ದರ್ಶನ ಮಾಡ್ಕೊಳ್ಳೋಣ.
ಹಂಗೂ ಹಿಂಗೋ ಮಾಡಿ ಒಳಗೆ ಆ್ಯಕ್ಚುಲಿ ಪಾಳೆ ನಡು ಹೋಗಿ ಸಿಕ್ಕೊಂಡು ಹೆಂಗೋ ಮಾಡಿ ಗದ್ದ ಮಾಡಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಾರೆ. ಈಗ ಗಾಡಿ ಇಲ್ಲೇ ಐತಿ, ವಾಪಸ್ ತೊಗೊಂಡೀಗ ಮನೆ ಕಡೆ ಹೋಗಿ ಸ್ವಲ್ಪ ರಶ್ ಎಷ್ಟು ಮಾಡಿ ಮತ್ತು ಆಮೇಲೆ ಸಂಜೆಗೆ ನಿಮ್ಗೆ ದಾಸರಿ ತೋರ್ಸಕ್ಕೆ ಜಾತ್ರೆ ನೋಡೋಕೆ ಬರೋಣಂತೆ. ಬರ್ರಿ ಹೋಗೋಣಂತ. ಈಗ ಟೈಮ್ 6 ಗಂಟೆ ಐತ್ರಿ. ಈಗ ಇಲ್ಲ ಮೇರೆ ಕಡೆ ರಥೋತ್ಸವ ಅದೆಲ್ಲ ನೋಡ್ರಿ ಎಷ್ಟು ಮಸ್ತ್ ರೆಡಿ ಮಾಡಿದಾರೆ. ಅನಾಹುತ ಪಲ್ಲಂಗಿನೆಲ್ಲ ಕಟ್ಟಿ ಹೂವಿನ ಹಾರ ಅದು ಹಾಕಿ ಎಷ್ಟು ದೊಡ್ಡ ಹೂವಿನ ಹಾರ ರೆಡಿ ಮಾಡೋಕೆ ಎಷ್ಟು ಟೈಮ್ ಹಿಡಿಬೋದು ಅಂತ ನಮಗೂ ಒಂದು ಸೈಡಿಂದ ಎಷ್ಟೇ ಬರತೈತಿ. ನಿಮಗೆ ಅನ್ಸೈತೆ ಹೇಳ್ರಿ. ಈಗ ನೋಡ್ರಿ ಮಸ್ತ್ ಅನ್ನಾಹುತ ಅಂದ್ರೆ ಅನ್ನಾಹುತ ರೆಡಿ ಮಾಡಿದ್ದಾರೆ. ಇದು ಕೊಪ್ಪು ಉಪ್ಪದ್ದು ನೋಡ್ರಿ. ಇದು ಮತ್ತು ತೇರು ರೆಡಿ ಮಾಡೋದು ಈ ಥರ. ಈಗ ನೋಡ್ರಿ ಇಲ್ಲೇ ಫುಲ್ ಟ್ಯಾಕ್ಟ್ರಿಯಾಗ ಡಿಜೆನು ತಂದಾರೆ. 3 ಸ್ಪೀಕರ್ ಅದಾವೆ. ಇದನ್ನು ಹಾಡಿಸ್ಕೊಂಡು ಇದನ್ನು ತೊಗೊಂಡು ಹೋದ್ರಿ ಮುಂದೆ. ಈ ತೇರು ಹೇಳ್ಕೊಂಡು ಹೋಗೋದು. ಈಗ 6 ಗಂಟೆ ಆಗೈತಿ. ಇವಾಗ ನೋಡ್ಬೇಕು ಎಷ್ಟು ಇರ್ತಾ ಆಗ್ಬೋದು ಹೇಳೋದಂತ. ಬರ್ರಿ ನೀವು ನೋಡ್ರಿ. ಈ ಸೈಡ್ ಎಲ್ಲರೂ ಇದ್ರೆ ನಿಯರ್ ಬೈ ನಮ್ಗೆ ಒಪ್ಪಿದ್ರೆ ನೆಕ್ಸ್ಟ್ ವರ್ಷ ನೀವು ಬರ್ರಿ ರಥೋತ್ಸವಕ್ಕೆ ಭಾಗಿಯಾರಿ ನೀವು ಕೂಡ. ಆರೂವರೆ ಅಂದ್ರೆ ತೇರು ಹೇಳಕ್ಕೆ ಚಲೋ ಮಾಡಿದ್ದಾರೆ. ನಮ್ದು ಅಲ್ಲಿ ಗೋಪಮ್ಮಪ್ಪದ ಅಲ್ಲಿ ಸ್ವಲ್ಪ ಮುಂದೆ ಬಂತು. ಅಲ್ಲೆಲ್ಲ ಮಸ್ತ್ ವಜಾ ಬಂತು. ತೆಗಿತೈತಿ ಎಲ್ಲ ಹೋಗಿದೆ ಅಲ್ಲೂ ಕೂಡ. ಈಗ ಅಲ್ಲಿಂದ ತೇರದ ಗೋಪಮ್ಮ ಪಟ ಬರ್ತೈತ್ರಿ. ನಾನು ಸ್ವಲ್ಪ ಮುಂದೆ ಬಂದೆ. ಮತ್ತು ಇದು ನಾಕ್ಷೇಟು ಪಾಣಪ್ಪ ಅಂತ ಹೇಳೋದು ಅದು ತೇರು ಹೇಳ್ತಿರ್ತಾರೆ. ಅದನ್ನು ನೋಡಿದ್ರಾತ ಮತ್ತು ನಿಮಗೂ ತೋರಿಸಿರಾತ ಅಂತ ಈಗ ಅಲ್ಲಿ ಹೊಂಟೇನಿ. ಹಿಂಗೆ ಹೊಂಟೆ ನೋಡ್ರಿ. ಈಗ ಕ್ಲೈಮೇಟ್ ಆಗೈತಿ ಈಗ. ಮತ್ತು ಯಾಕಂದ್ರೆ ಭಾಳ ದೂರ ಹೋಗಿಲ್ಲ ಅದು ಕೂಡ. ಬಟ್ ಟೈಮ್ ತೊಗೊಳೈತಿ. ಬಟ್ ಅದು ಒಟ್ಟು ನಾನು ನಿಮ್ಗೆ ಅದನ್ನು ತೋರಿಸ್ಬೇಕು ಅನ್ನೋದೊಂದು ಉದ್ದೇಶ. ಆ ಪೂರ್ವಕವಾಗಿ ಹಿಂಗೆ ಹೊಡೆ ನೋಡ್ರಿ. ಈಗ ಏನ್ರಿ ನಮಗೆ ಗೋಪಮ್ಮಪ್ಪಕ್ಕೆ ನಾಕ್ಷೇಟಪ್ಪಗೆ ಐ ಥಿಂಕ್ 2.5 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಅಡ್ಡ ಬರ್ತದೆ. ಲೈಟಿಂಗ್ ಗೀಟಿಂಗ್ ಎಲ್ಲ ನೋಡಿದ್ರಿ ನೀವು. ಗುಡಿಗೆ ಆಗಿರ್ಬೋದು, ತೇರಿಗೆ ಆಗಿರ್ಬೋದು, ಮತ್ತು ತೇರಿಗೆ ಹೂವು ಹಾಕೋದಾಗಿರ್ಬೋದು, ಮಾಲಾರ್ಪಣೆ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು. ಅನಾಹುತ ಅಂದ್ರೆ ಅನಾಹುತ ಮಾಡ್ಯಾರಿ. ಮತ್ತು ಆ ಸೈಡ್ ಹುಡುಗರಿಗೆ ಆಟ ಆಡೋಕೆ ಜೋಕಾಲಿ ಅದು ಇದ್ವು. ಐ ಥಿಂಕ್ ಮಾರ್ನಿಂಗ್ ನೋಡಿದ್ವಿ ನಾವು. ಮತ್ತು ತಿರುಗುಣಿ ಅದು ಇದ್ವು. ಮತ್ತು ಈ ಕಡೆ ಸಾರಕ್ಕೆ ಅಂಗಡಿ ಅದು ಇದ್ವು. ಬಟ್ ನಾನು ನೋಡಿದಂಗೆ ಮೊದಲೇಕಿಗಿಂತ ಒಂದು 2-3 ವರ್ಷದಿಂದ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಈಗ ಇಲ್ಲೂ ಕಡಿಮೆ ಆಗೈತಿ. ಮೇರೆ ಕಡೆನೂ ಅಲ್ಲೂ ಸ್ಟಾಲ್ಸು ಕಡಿಮೆ ಆಗ್ಯಾವ. ಆ್ಯಂಡ್ ಮತ್ತು
ಜನನೂ ಕಡಿಮೆ ಆಗೈತೆ ರೀ. ಯಾಕೆ ಹೆಂಗೆ ಅಂತಂದಂಗೆ ಬಗ್ಗೆ ಐಡಿಯಾ ಇಲ್ಲ. ಬಟ್ ಏನಪ್ಪ ಅಂದ್ರೆ ಇಲ್ಲೇ ಎದ್ರಾಗ ನಕ್ಷೆಟ್ಕೊಪ್ಪದಾಗ ಜಾತ್ರೆ ಹಾಕಿಂತ ಒಂದು 15 ದಿವಸ ಮುಂಚಿಂದ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ದಿನ ಸಂಜೆಗೆ ಪುರಾಣ ಇರ್ತೈತೆ ರೀ 15 ದಿವಸ. ಮತ್ತು ಕಂಟಿನ್ಯೂ ರಾತ್ರಿ ಪ್ರಸಾದನೂ ಇರ್ತೈತಿ. ಇಲ್ಲಿ ಎದುರು ಆಲ್ಮೋಸ್ಟ್ ಗೊತ್ತೈತಿ. ಇನ್ನೂ ತೇರು ಎಳ್ಯಾದಿದ್ರಿ ಇಲ್ಲೇ ನಾನು ವಾಪಸ್ ಹೊಂಟೆ. ಈ ಕಡೆ ಸ್ವಲ್ಪ ಕೆಲಸ ಇತ್ತಂತ. ಹಾಗಾಗಿ ಈಗ ಟೈಮ್ ನೋಡಿದ್ರೆ 7:30 ಆಗೈತೆ ರೀ. 7:30 8 ಗಂಟೆ ಆಗೈತಿ. ವಾಪಸ್ ಮಾಡಿಕೊಂಡ್ರಿ. ಇಲ್ಲಿ ತೇರ ಎಲ್ಲಿ ಮಟ್ಟ ಅಂದ್ರೆ ಒಳಗಿಂದ ಈ ಸೈಡ್ ಒಂದು 6 ಬಾಗ್ಲಿಂದ ಈ ಪೆಟ್ರೋಲ್ ಬಂಕ್ ಮುಂದೆ ಮಟ್ಟ ಬರ್ತೈತೆ ರೀ. ಆ್ಯಕ್ಚುಲಿ ಇದು ನಕ್ಷೆಟ್ಕೊಪ್ಪಕ್ಕೆ ಕಡೆ ಹನುಮಂತರ ಗುಡಿ 2 ದ್ವಾರ ಬಾಗ್ಲು ಐತಿ. ಇದೇನು ನೋಡ್ತೀರಿ ನಮ್ದು ಶನಿವಾರ ಸಂತೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ಅಂತ ನೆಕ್ಸ್ಟ್ ವ್ಲಾಗ್ನಾಗ.